ಏನು ನಮಗೆ ಓದಿದ್ದವರೆಲ್ಲ ಏನೂ ಇಲ್ಲ, ಕಷ್ಟಪಟ್ಟು ಏನೋ ಹೋಗ್ತೀವಿ, ಮುಸುರು ತಿಕ್ತೀವಿ, ಬಂದಿರ್ತೀನಿ, ಉಣ್ತೀವಿ, ಮಕ್ಕಳ್ತೀವಿ, ಅಷ್ಟೇ ಗೊತ್ತಾಯ್ತು ನಮಗೆ. ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ತಗಡಿನ ಸೆಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದೀವಿ. 11 ವರ್ಷದಲ್ಲಿ ಸರ್ ನಾವು ಮಳೆಗೆ ಗಾಳಿ ಹಿಂಗೆ ಸಾಯ್ತಿದ್ದೀವಿ ಸರ್. ನಮಗೆ ಆಗಷ್ಟು ಬೇಗ ಮನೆ ಮಾಡ್ಕೊಳ್ಳಿದ್ರೆ ಸಾಯೋದು ಮಾತ್ರ ಗ್ಯಾರಂಟಿ. ಮಕ್ಕಳು ಮರಿ ಕಟ್ಕೊಂಡು ನಾವು ಸಾಯ್ತೀವಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇವರು ಬೇರೆ ಯಾರೂ ಅಲ್ಲ, ಹೊಸಪೇಟೆ ನಗರದ ಬೈಪಾಸ್ ರಸ್ತೆಗಾಗಿ 11 ವರ್ಷದ ಹಿಂದೆ ತಮ್ಮ ಮನೆ ಮಠ ಬಿಟ್ಟುಕೊಟ್ಟು ಬಂದವರು. ಇದೀಗ ಇವರು ಬೀದಿಗೆ ಬಿದ್ದಿದ್ದಾರೆ. ಬೈಪಾಸ್ ರಸ್ತೆ ಅಗಲೀಕರಣಕ್ಕಾಗಿ ರಾಜಾಜಿನಗರದಲ್ಲಿದ್ದ 137ಕ್ಕೂ ಹೆಚ್ಚು ಕುಟುಂಬಗಳನ್ನ ಧೂಳುಪೇಟೆ ಸೇರಿ ವಿವಿಧ ನಗರಗಳಿಗೆ ಸ್ಥಳಾಂತರಿಸಲಾಗಿತ್ತು. ಜಾಗ ಕೊಟ್ಟರು, ಹಕ್ಕುಪತ್ರನೂ ಕೊಟ್ಟರು, ಆದ್ರೆ ಮನೆ ಮಾತ್ರ ಪೂರ್ತಿಯಾಗಿ ಕಟ್ಟಿಸಿ ಕೊಡಲೇ ಇಲ್ಲ. ಅರ್ಧಂಬರ್ಧ ಕಟ್ಟಿರುವ 37 ಮನೆಗಳಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಅಧ್ವಾನ ಆಗಿವೆ. ರಾಜೀವ್ ಗಾಂಧಿ ವಾಜಪೇಯಿ ವಸತಿ ಯೋಜನೆಯಡಿ ಪ್ರತಿ ಮನೆಗೆ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಿತ್ತು. ಈ ಪೈಕಿ ಬರೋಬ್ಬರಿ 1.5 ಲಕ್ಷ ರೂಪಾಯಿ 50,000 ರೂಪಾಯಿಯಂತೆ ದುಡ್ಡು ರಿಲೀಸ್ ಆಗಿದೆ. ಈ ದುಡ್ಡನ್ನ ಗುತ್ತಿಗೆದಾರ ನಿಯಾಜ್ ಎಂಬುವರಿಗೆ ಫಲಾನುಭವಿಗಳು ನೀಡಿದ್ದಾರೆ. ಇನ್ನು ಜನ ಕೂಡ ಸಾಲ ಸೋಲ ಮಾಡಿ ನಿಯಾಜ್ಗೆ ದುಡ್ಡು ಕೊಟ್ಟಿದ್ದಾರಂತೆ. ಆದ್ರೆ ಗುತ್ತಿಗೆದಾರ ನಿಯಾಜ್ ಅರ್ಧಂಬರ್ಧ ಮನೆ ಕಟ್ಟಿಸಿ ಗಾಯಬ್ ಆಗಿದ್ದಾನಂತೆ. ಕಾಂಟ್ರಾಕ್ಟ್ ಬಂದು ಏನ್ ಮಾಡಿದಾನಂದ್ರೆ, ಜನರಲ್ ಅವರು 90,000 ಲೋನ್ ಮಾಡಿಸಿ ವಿತಿನ್ 3 days ನಲ್ಲಿ ಫಾರಂ ನಂಬರ್ 3 ಮಾಡಿ ಬ್ಯಾಂಕಿಗೆ ಒತ್ತಿಟ್ಟು 80,000 ಅಮೌಂಟ್ ತಗೊಂಡು ಕೂಡ ಪರಾರಾಗಿದ್ದಾನೆ. ಆ ಅಮೌಂಟ್ ಕೂಡ ಅವ್ರಿಗೆ ಬರ್ತಾ ಇಲ್ಲ. ಆಮೇಲೆ ಅನುದಾನ ಅಡಿ ಬಂದಿದ್ರಲ್ಲಿ ಕೂಡ 1,75,000 ಹೆಚ್ಚಿಗೆ ತಿಂದು ಹೋಗಿದ್ದಾನೆ. ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ಅದು ಏನೇನ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಅಮೌಂಟ್ ಬರಂಗ್ ಮಾಡಿದಾರೆ. ಆ ಅಮೌಂಟ್ ಅಂತ ಅವ್ನು ಬಿಡಿಸ್ಕೊಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಬ್ಯಾಂಕ್ ಬುಕ್ ಅಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗಿರೋದಿದೆ. ಅವ್ರು ಬಂದು ಬಿಡಿಸ್ಕೊಂಡು ಹೋಗಿರೋದಕ್ಕೂ ಸಾಕ್ಷಿ ಕೊಟ್ಟಿದ್ದಾರೆ, ಆಮೇಲೆ ಪ್ರೂಫ್ ಕೊಟ್ಟಿದ್ದಾರೆ. ಮನೆ ಬಿದ್ದು ಹೋಗ್ತದ, ಮನೆ ಹಂಗೆ ಹಾಕೋದು, ಸಾಲ ಮಾಡ್ಕೊಂಬೋದು, ಒಂದು ಆಸ್ಪತ್ರೆ ಇಲ್ಲ, ಒಂದು ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ. ಬಹಳ ಕಷ್ಟದಾಗಿದೀವಿ. ಓಟ್ ಆಗಕ್ಕೆ ಒಂದೇ ಬಂದು ಕೇಳ್ತಾರ, ಓಟ್ ಹಾಸಿ ಅಂತಾರ. ಅವ್ರು ಗೆದ್ದು ಅವ್ರು ಬೇಸ್ ನೋಡ್ಕೊಂತಾರ. ಆಗ್ಲಿ ನಾವು ಬಡವ್ರು ಏನ್ ಸಾಯ್ತಿದೀವಿ, ಏನ್ ತಿಂತಿದೀವಿ, ನಮ್ ತಿರುಗಿ ನೋಡ್ಬಾಡ್ರಿ ಯಾರು. ಇಷ್ಟುವರೆಗೆ ಆಯ್ತು ನಮ್ಮ ಮನೆ ಕಟ್ಕೊಟ್ಟಿಲ್ಲ. ನಾವ್ ಯಾರನ್ನ ಕೇಳ್ಬೇಕು ಸರ್? ಹೋಗಿ ಕೇಳಿದ್ರೆ ನಿಮ್ ಮನೆ ಕ್ಯಾನ್ಸಲ್ ಮಾಡ್ತೀವಿ ನಾವು, ಬಿಲ್ಲು ಬೀಳಕ್ ತಕೊಂಡ್ ಸುಮ್ಕೆರ್ರಿ ಅಂತಾರ. ಬಿಲ್ಲು ಬೀಳಕ್ಕಿಲ್ಲ. ನಿರ್ಮಾಣ ಹಂತದ ಮನೆಗಳ ಹತ್ತಿರ ತಗಡಿನ ಶೆಡ್ ಹಾಕಿಕೊಂಡು 37ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ. ಮಳೆ ಬಂದ್ರೆ ಮನೆಯೊಳಗೆ ಹಾವು ಚೇಳು ನುಗ್ಗುತ್ತೆ ಅಂತ ಮಹಿಳೆಯರು ಅಳಲು ತೋಡಿಕೊಳ್ತಿದ್ದಾರೆ. ಆದ್ರೆ ಮಾತ್ರ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳಿ ನನ್ನ ಹಾಳು ಮಾಡಿಬಿಟ್ರು. 2-3 ಲಕ್ಷ ರೂಪಾಯಿ ಇಲ್ಲಿ ಹೋಗ್ಬಿಟ್ಟು. ಏನು ಸರ್, ಏನಿಲ್ಲ ಸರ್ ನಮಗೆ ಇವಾಗ, ಏನೇನಿಲ್ಲ. ಮನೆ ನೋಡಿದ್ರೆ ಮುರ್ಕು ಅಲ್ಲಿ ಬಿದ್ದೈತೆ. ನಾನಂದ್ರೆ ಬಹಳ ಕೊಟ್ಟಿ ನೋಡ್ರಿ ಸರ್, ರೊಕ್ಕ ಅಂದ್ರೆ ಅಷ್ಟು ಪ್ರೀತಿ ಕೊಟ್ಟಿ ನೋಡ್ರಿ. ನೀವು ಕೊಡ್ರಿ ಅಂದಂಗೆಲ್ಲ ಕೊಟ್ಟಿನಿ. 3-4 ವರ್ಷದಿಂದ ಮನೆಗಳು ಅರ್ಧಕ್ಕೆ ನಿಂತು ಬಿಟ್ಟಿವೆ. ಈತ ಜಮೀರ್ ಉಸ್ತುವಾರಿಯಾಗಿರುವ ವಿಜಯನಗರ ಜಿಲ್ಲೆಯಲ್ಲೇ ವಸತಿ ಯೋಜನೆ ಅಧೋಗತಿಗೆ ತಲುಪಿದೆ. ಅಧಿಕಾರಿಗಳೇ ಕೂಡಲೇ ಗುತ್ತಿಗೆದಾರ ನಿಯಾಜ್ ಪತ್ತೆ ಮಾಡಿ ಫಲಾನುಭವಿಗಳಿಗೆ ಉಳಿದ ಹಣ ಬಿಡುಗಡೆ ಮಾಡಿ, ಇಲ್ದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಪಕ್ಕ. ಏನು ನಮಗೆ ಓದಿದ್ದವರೆಲ್ಲ ಏನೂ ಇಲ್ಲ, ಕಷ್ಟಪಟ್ಟು ಏನೋ ಹೋಗ್ತೀವಿ, ಮುಸುರು ತಿಕ್ತೀವಿ, ಬಂದಿರ್ತೀನಿ, ಉಣ್ತೀವಿ, ಮಕ್ಕಳ್ತೀವಿ, ಅಷ್ಟೇ ಗೊತ್ತಾಯ್ತು ನಮಗೆ. ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ತಗಡಿನ ಸೆಟ್ಗಳನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ. 11 ವರ್ಷದಲ್ಲಿ ಸರ್ ನಾವು ಮಳೆಗೆ ಗಾಳಿ ಹಿಂಗೆ ಸಾಯ್ತಿದ್ದೀವಿ ಸರ್. ನಮಗೆ ಆಗಷ್ಟು ಬೇಗ ಮನೆ ಮಾಡ್ಕೊಳ್ಳಿದ್ರೆ ಸಾಯೋದು ಮಾತ್ರ ಗ್ಯಾರಂಟಿ. ಮಕ್ಕಳು ಮರಿ ಕಟ್ಕೊಂಡು ನಾವು ಸಾಯ್ತೀವಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇವರು ಬೇರೆ ಯಾರೂ ಅಲ್ಲ, ಹೊಸಪೇಟೆ ನಗರದ ಬೈಪಾಸ್ ರಸ್ತೆಗಾಗಿ 11 ವರ್ಷದ ಹಿಂದೆ ತಮ್ಮ ಮನೆ ಮಠ ಬಿಟ್ಟುಕೊಟ್ಟು ಬಂದವರು. ಇದೀಗ ಇವರು ಬೀದಿಗೆ ಬಿದ್ದಿದ್ದಾರೆ. ಬೈಪಾಸ್ ರಸ್ತೆ ಅಗಲೀಕರಣಕ್ಕಾಗಿ ರಾಜಾಜಿನಗರದಲ್ಲಿದ್ದ 137ಕ್ಕೂ ಹೆಚ್ಚು ಕುಟುಂಬಗಳನ್ನ ಧೂಳುಪೇಟೆ ಸೇರಿ ವಿವಿಧ ನಗರಗಳಿಗೆ ಸ್ಥಳಾಂತರಿಸಲಾಗಿತ್ತು. ಜಾಗ ಕೊಟ್ಟರು, ಹಕ್ಕುಪತ್ರನೂ ಕೊಟ್ಟರು, ಆದ್ರೆ ಮನೆ ಮಾತ್ರ ಪೂರ್ತಿಯಾಗಿ ಕಟ್ಟಿಸಿ ಕೊಡಲೇ ಇಲ್ಲ. ಅರ್ಧಂಬರ್ಧ ಕಟ್ಟಿರುವ 37 ಮನೆಗಳಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಅಧ್ವಾನ ಆಗಿವೆ. ರಾಜೀವ್ ಗಾಂಧಿ ವಾಜಪೇಯಿ ವಸತಿ ಯೋಜನೆಯಡಿ ಪ್ರತಿ ಮನೆಗೆ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಿತ್ತು. ಈ ಪೈಕಿ ಬರೋಬ್ಬರಿ 1.5 ಲಕ್ಷ ರೂಪಾಯಿ 50,000 ರೂಪಾಯಿಯಂತೆ ದುಡ್ಡು ರಿಲೀಸ್ ಆಗಿದೆ. ಈ ದುಡ್ಡನ್ನ ಗುತ್ತಿಗೆದಾರ ನಿಯಾಜ್ ಎಂಬುವರಿಗೆ ಫಲಾನುಭವಿಗಳು ನೀಡಿದ್ದಾರೆ. ಇನ್ನು ಜನ ಕೂಡ ಸಾಲ ಸೋಲ ಮಾಡಿ ನಿಯಾಜ್ಗೆ ದುಡ್ಡು ಕೊಟ್ಟಿದ್ದಾರಂತೆ. ಆದ್ರೆ ಗುತ್ತಿಗೆದಾರ ನಿಯಾಜ್ ಅರ್ಧಂಬರ್ಧ ಮನೆ ಕಟ್ಟಿಸಿ ಗಾಯಬ್ ಆಗಿದ್ದಾನಂತೆ. ಕಾಂಟ್ರಾಕ್ಟ್ ಬಂದು ಏನ್ ಮಾಡಿದಾನಂದ್ರೆ, ಜನರಲ್ ಅವರು 90,000 ಲೋನ್ ಮಾಡಿಸಿ ವಿತಿನ್ 3 days ನಲ್ಲಿ ಫಾರಂ ನಂಬರ್ 3 ಮಾಡಿ ಬ್ಯಾಂಕಿಗೆ ಒತ್ತಿಟ್ಟು 80,000 ಅಮೌಂಟ್ ತಗೊಂಡು ಕೂಡ ಪರಾರಾಗಿದ್ದಾನೆ. ಆ ಅಮೌಂಟ್ ಕೂಡ ಅವ್ರಿಗೆ ಬರ್ತಾ ಇಲ್ಲ. ಆಮೇಲೆ ಅನುದಾನ ಅಡಿ ಬಂದಿದ್ರಲ್ಲಿ ಕೂಡ 1,75,000 ಹೆಚ್ಚಿಗೆ ತಿಂದು ಹೋಗಿದ್ದಾನೆ. ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ಅದು ಏನೇನ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಅಮೌಂಟ್ ಬರಂಗ್ ಮಾಡಿದಾರೆ. ಆ ಅಮೌಂಟ್ ಅಂತ ಅವ್ನು ಬಿಡಿಸ್ಕೊಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಬ್ಯಾಂಕ್ ಬುಕ್ ಅಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗಿರೋದಿದೆ. ಅವ್ರು ಬಂದು ಬಿಡಿಸ್ಕೊಂಡು ಹೋಗಿರೋದು
ಎಲ್ಲದಕ್ಕೂ ಸಾಕ್ಷಿ ಕೊಟ್ಟಿದ್ದಾರೆ, ಆಮೇಲೆ ಪ್ರೂಫ್ ಕೊಟ್ಟಿದ್ದಾರೆ. ಮನೆ ಬಿದ್ದು ಹೋಗ್ತದ, ಮನೆ ಹಂಗೆ ಹಾಕೋದು, ಸಾಲ ಮಾಡ್ಕೊಂಬೋದು, ಒಂದು ಆಸ್ಪತ್ರೆ ಇಲ್ಲ, ಒಂದು ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ, ಭಾಳ ಕಷ್ಟದಾಗಿದೀವಿ. ಓಟ್ ಹಾಕಕ್ಕೆ ಒಂದೇ ಬಂದು ಕೇಳ್ತಾರೆ, ಓಟ್ ಹಾಸಿ ಅಂತಾರ, ಅವ್ರು ಗೆದ್ದು ಬೇಸ್ ನೋಡ್ಕೊಂತಾರೆ. ಆಗಲಿ ನಾವು ಬಡವ್ರು ಏನು ಸಾಯ್ತಿದೀವಿ, ಏನು ತಿಂತಿದೀವಿ, ನಮ್ಮ ತಿರುಗಿ ನೋಡ್ವಾಳ್ರಿ ಯಾರು. ಇಷ್ಟುವರೆಗೆ ಆಯ್ತು ನಮಗೆ ಮನೆ ಕಟ್ಕೊಟ್ಟಿಲ್ಲ. ನಾವು ಯಾರನ್ನ ಕೇಳ್ಬೇಕು ಸರ್? ಹೋಗಿ ಕೇಳಿದ್ರೆ ನಿಮ್ಮ ಮನೆ ಕ್ಯಾನ್ಸಲ್ ಮಾಡ್ತೀವಿ ನಾವು, ಬಿಲ್ಲು ಬೀಳಕ್ಕೆ ತಕೊಂಡು ಸುಮ್ಕೆರ್ರಿ ಅಂತಂತಾರೆ. ಬಿಲ್ಲು ಬೀಳಕ್ಕಿಲ್ಲ. ನಿರ್ಮಾಣ ಹಂತದ ಮನೆಗಳ ಹತ್ತಿರ ತಗಡಿನ ಶೆಡ್ ಹಾಕಿಕೊಂಡು 37ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ. ಮಳೆ ಬಂದ್ರೆ ಮನೆಯೊಳಗೆ ಹಾವು ಚೇಳು ನುಗ್ಗುತ್ತೆ ಅಂತ ಮಹಿಳೆಯರು ಅಳಲು ತೋಡಿಕೊಳ್ತಿದ್ದಾರೆ. ಆದ್ರೆ ಮಾತ್ರ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳಿ ನನ್ನ ಹಾಳು ಮಾಡಿಬಿಟ್ರು. 2-3 ಲಕ್ಷ ರೂಪಾಯಿ ಇಲ್ಲಿ ಹೋಗ್ಬಿಟ್ಟು. ಏನು ಸರ್, ಏನಿಲ್ಲ ಸರ್ ನಮಗೆ ಇವಾಗ, ಏನೇನಿಲ್ಲ. ಮನೆ ನೋಡಿದ್ರೆ ಮುರ್ಕುಮನೆ ಅಲ್ಲಿ ಬಿದ್ದೈತೆ. ನಾನಂದ್ರೆ ಬಹಳ ಕೊಟ್ಟಿನಿ ನೋಡ್ರಿ ಸರ್, ರೊಕ್ಕ ಅಂದರೆ ಅಷ್ಟು ಪ್ರೀತಿ ಕೊಟ್ಟಿನಿ ನೋಡ್ರಿ. ನೀವು ಕೊಡ್ರಿ ಅಂದಂಗೆಲ್ಲ ಕೊಟ್ಟೀನಿ. 3-4 ವರ್ಷದಿಂದ ಮನೆಗಳು ಅರ್ಧಕ್ಕೆ ನಿಂತು ಬಿಟ್ಟಿವೆ. ಏತ ಜಮೀರ್ ಉಸ್ತುವಾರಿಯಾಗಿರುವ ವಿಜಯನಗರ ಜಿಲ್ಲೆಯಲ್ಲೇ ವಸತಿ ಯೋಜನೆ ಅಧೋಗತಿಗೆ ತಲುಪಿದೆ. ಅಧಿಕಾರಿಗಳೇ ಕೂಡಲೇ ಗುತ್ತಿಗೆದಾರ ನಿಯಾಜ್ ಪತ್ತೆ ಮಾಡಿ ಫಲಾನುಭವಿಗಳಿಗೆ ಉಳಿದ ಹಣ ಬಿಡುಗಡೆ ಮಾಡಿ. ಇಲ್ದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಪಕ್ಕ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.